ಎಲೆಕ್ಷನ್ ಹೊತ್ತಲ್ಲಿ ಲಿಂಗಾಯತ ಉಪಜಾತಿ ವಿಚಾರಕ್ಕೆ ಟಾಕ್ ವಾರ್ ಶುರುವಾಗಿದೆ. ಹೆಬ್ಬಾಳ್ಕರ್ ಪಂಚಮಸಾಲಿಗೆ ಅಲ್ಲ ಅನ್ನೋ ಕಟು ಟೀಕೆಗೆ ಲಕ್ಷ್ಮಿ ಸಿಡಿದೆದ್ದು ನನ್ನದು ಚೆನ್ನಮ್ಮನ ರಕ್ತ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಹೆಬ್ಬಾಳ್ಕರ್ ಕಿಚ್ಚಿಗೆ ಕಾರಣರಾಗಿದ್ದವರು ಯಾರು? ಬನ್ನಿ ನೋಡೋಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಣಿಜ್ಗ ಕಮಿಟಿಯಿಂದ ಬಂದಿರುವಂಥದ್ದು. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಕುಮದಾನಗರಿಯಲ್ಲಿ ಒಳ ಜಾತಿಯ ಕದನ, ನಿರಾಣಿ ಹೆಬ್ಬಾಳ್ಕರ್ ನಡುವೆ ಟಾಕ್ ಫೈಟ್. ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿನ ಭದ್ರಕೋಟೆ. ಕಳೆದ 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೇಸರಿ ಪಡೆಯದೆ ಪಾರುಪತ್ಯ. ಇದೀಗ ಕುಮದಾನಗರಿಯ ಕದನ ಕಣ ಬದಲಾಗಿದ್ದು, ಜಗದೀಶ್ ಶೆಟ್ಟರ್ ಎಂಬ ಹಳೆ ಬೇರಿನ ಮುಂದೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಹೊಸ ಚಿಗುರು ಸ್ಪರ್ಧೆಗೆ ಇಳಿದಿದೆ. ಇದೀಗ ಈ ರಣಕಣದಲ್ಲಿ ಲಿಂಗಾಯತ ಒಳ ಜಾತಿಗಳ ಕದನ ಶುರುವಾಗಿದೆ. ಹೌದು, ಪಂಚಮಸಾಲಿ ಹೋರಾಟದ ಮುಂದಾಳು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ಬಣಜಿಗರಾಗಿದ್ದು, ಅವರು ಪಂಚಮಸಾಲಿಯೇ ಅಲ್ಲ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೊಸ ದಾಳ ಉರುಳಿಸಿದರು. ಕ್ಷೇತ್ರದಲ್ಲಿ 4 ಲಕ್ಷದಷ್ಟಿರುವ ಪಂಚಮಸಾಲಿ ಸಮಾಜವನ್ನ ಬಿಜೆಪಿಯತ್ತ ಸೆಳೆಯುವ ಅಸ್ತ್ರವನ್ನ ಉರುಳಿಸಿದರು. ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಣಿಜ್ಗ ಕಮಿಟಿಯಿಂದ ಬಂದಿರುವಂಥದ್ದು. ಅವರಿಬ್ಬರು ಗಂಡನ ಮನೆಗೆ ಬಂದ ಮೇಲೆ ಹೆಬ್ಬಾಳ್ಕರ್ ಆಗುತ್ತೆ, ಅದು ಬಣಿಜ್ಗ ಕಮ್ಯುನಿಟಿದಿಂದ ಆಗ್ತದೆ. ಬೆಳಗಾವಿ ಅಖಾಡದಲ್ಲಿ ಬಣಜಿಗ ವರ್ಸಸ್ ಪಂಚಮಸಾಲಿ ಫೈಟ್ ಶುರುವಾಗ್ತಾ ಇದ್ದಂತೆ ಸಚಿವೆ ಹೆಬ್ಬಾಳ್ಕರ್ ಸಿಡಿದೆದ್ದಿದ್ರು. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ರಾಣಿ ಚೆನ್ನಮ್ಮಳ ರಕ್ತ, ನನ್ನ ಮಗನ ಮೈಯಲ್ಲಿ ಹರಿಯುತ್ತಿರುವುದು ಪಂಚಮಸಾಲಿ ರಕ್ತ ಅಂತ ಟಾಂಗ್ ನೀಡಿದ್ರು. ತಮಗೆ ಮೊದಲು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನು ಒಪ್ಪಿಕೊಂಡಂಥವ್ರು. ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರ ಬೆಳಗಾವಿಯಲ್ಲಿ ಚುನಾವಣೆಯ ಹೊಸ್ತಿಲಲ್ಲೇ ಧರ್ಮ ದಂಗಲ್ ಹೊತ್ತಿಕೊಂಡಿದ್ದು, ಪ್ರಚಾರ ಕಣದಲ್ಲಿ ಮತ್ತಷ್ಟು ಕಾವೇರಿಸುವುದು ನಿಶ್ಚಿತ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ರಾಜ್ಯದ ಪಾಲಿಗೆ ನೆನೆ ಅಮಂಗಳವಾಗಿದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನದಿಗೆ ಇಳಿದಿದ್ದಂತಹ 9 ಯುವಕರು ಜಲಸಮಾಧಿಯಾಗಿದ್ದಾರೆ. ಈ ದುರಂತ ನಡೆದಿದ್ದು ಎಲ್ಲಿ, ಹೇಗೆ? ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಈಜಲು ನದಿಗೆ ಇಳಿದ 9 ಜನ ಜಲಸಮಾಧಿ. ಮಗನನ್ನ ಉಳಿಸಲು ಹೋಗಿ ತಂದೆಯೂ ಸಾವು. ಒಂದೆಡೆ ರಣಭೀಕರ ಬಿಸಿಲು, ಮತ್ತೊಂದೆಡೆ ಹೋಳಿ ಹಬ್ಬದ ಸಂಭ್ರಮ. ಇಂತಹ ರಣಭೀಕರ ಧಗೆಯ ನಡುವೆ ನೀರು ಸಿಕ್ಕರೆ ಹೇಗಿರುತ್ತೆ ಹೇಳಿ? ಯಾವ ಯೋಚನೆಯನ್ನೂ ಮಾಡದೆ ನೀರಿಗೆ ಇಳಿದು ಬಿಡೋಣ ಅನಿಸುತ್ತೆ. ಆದರೆ ಇದೇ ಯೋಚನೆಯನ್ನ ಹೊತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ನೀರಿಗಿಳಿದ 9 ಜನರು ಜಲಸಮಾಧಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿಗೆ ತೆರಳಿದ್ದ 4 ಪ್ರವಾಸಿಗರು ಕಾವೇರಿಯ ಒಡಲು ಸೇರಿದ್ದಾರೆ. ಮೈಸೂರಿನ ಕನಕಗಿರಿಯಿಂದ ಬಂದಿದ್ದ ನಾಗೇಶ್, ಅವರ ಮಗ ಭರತ್ ಹಾಗೂ ಗುರು ಮತ್ತು ಮಹಾದೇವ್ ನೀರು ಪಾಲಾಗಿದ್ದು, ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದ ಕಪಿಲಾ ನದಿಯಲ್ಲಿ ಈಜಲು ತೆರಳಿದ್ದ ಬಿಹಾರ ಮೂಲದ ಮಿಲನ್, ಮೋಹನ್ ಮತ್ತು ತರುಣ್ ಮೃತಪಟ್ಟಿದ್ದಾರೆ. ಮೃತರು ನೆಸ್ಲೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು, ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಮ್ಮಿಗಿ ಬ್ಯಾರೇಜ್ನಲ್ಲಿ ನದಿಗೆ ಇಳಿದಿದ್ದ ಯುವಕ ಜೀವ ಬಿಟ್ಟಿದ್ದಾನೆ. ಬಣ್ಣದಾಟ ಆಡಿ ನದಿಗೆ ಸ್ನಾನ ಮಾಡಲು ತೆರಳಿದ ಯುವರಾಜ ಆಯತಪ್ಪಿ ನದಿಗೆ ಬಿದ್ದಿದ್ದು ಪ್ರಾಣ ಪಕ್ಷಿ ಹಾರಿ ಹೋಗಿದೆ.
ಯಾದಗಿರಿಯಲ್ಲೂ ಹೋಳಿ ಆಟವಾಡಿ ಕೆರೆಗೆ ಈಜಲು ಹೋಗಿದ್ದ ಯುವಕ ನೀರು ಪಾಲಾಗಿದ್ದಾನೆ. ಯಾದಗಿರಿ ತಾಲೂಕಿನ ಅರಕೇರ ಬಿ ಗ್ರಾಮದ ಬಸವಲಿಂಗಪ್ಪ ಕೆರೆಯಲ್ಲಿ ಸ್ನಾನಕ್ಕೆ ಇಳಿದಿದ್ದು ಸಾವಿಗೀಡಾಗಿದ್ದಾರೆ. ಒಟ್ಟಾರೆ ಇಂದು ರಾಜ್ಯದ ಪಾಲಿಗೆ ಅಮಂಗಳಕರವಾಗಿದ್ದು, ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ನೀರಿಗೆ ಇಳಿದ ಜನರು ಯಮಪಾಶಕ್ಕೆ ಸಿಲುಕಿದ್ದು ಮಾತ್ರ ದುರಂತ.